ಬೆಳವಣಿಗೆ ಮಲಕರಲ್ಲಿ ಸವಿಣದ ಪ್ರಾರ್ಥನೆ. ಹೌದವ್ವ ಹೌದು. ಮತ್ತೊಮ್ಮೆ ಮುಗದೊಮ್ಮೆ ಕುಂತವ್ರಿಗೆ ನಿಂತವ್ರಿಗೆ. ಹೌದವ್ವ ಹೌದು. ಕೂತವ್ರಿಗೆ ನಿಂತವ್ರಿಗೆ ಬಾಯ್ ಮಾಡೋವ್ರಿಗೆ ರೊಕ್ಕ ಕೊಡೋವ್ರಿಗೆ ಕೊಡಲ್ದವ್ರಿಗೆ ಎರಡನೇ ಸಂದಿನ ನಮಸ್ಕಾರಗಳನ್ನ ಹೇಳುತ್ತಾ. ಹೌದವ್ವ ಹೌದು ಹೇಳುತ್ತಾ. ತಮ್ಮ ಮಾತು ಹೆಂಗ ಬರ್ತದ? ಏನಿವ ಮಾತ? ಮನಿಗೆ ಮಾತು ತಂದವನು ಮಗನಲ್ಲ, ಮಾನೆಗೆಟ್ಟವಳು ಮಗಳಲ್ಲ. ಹೌದವ್ವ ಹೌದು. ಏನು? ಏನಿವ? ಮನಿಗೆ ಮಾತು ತಂದವನು ಮಗನಲ್ಲ, ಮಾನೆಗೆಟ್ಟವಳು ಮಗಳಲ್ಲ. ಹೌದು ಹೌದು. ಬಾಳಿಯ ದಿಂಡ ತೋಳಲ್ಲ ತೊಲೆ ಅಲ್ಲ. ಹಾ ಹಾ. ತುಂಬಿದ ಸಭಾ ಕೆಡಿಸಿ ಮಾತಾಡೋರಿಗೆ ಮನುಷ್ಯನೇ ಎನ್ಲಕ್ ಬರ್ದಿಲ್ಲ ಅಂತ ಮಹಾತ್ಮರು ಮಾತು ಹೇಳ್ಯಾರ. ಹೌದವ್ವ ಹೌದು. ಸಂತ ಕಬೀರದಾಸ ಮಹಾರಾಜರೊಂದು ಹೇಳ್ತಾರ ಮಾತ. ಏನ್ ಹೇಳ್ತಾರಿವ? ಸಂಘ ಕರೋ ಶ್ರಾಪಿಕಿ ಬಡೆತ್ತ ಬಡೆ ಜಾಯಿಗೆ. ಹೌದವ್ವ ಹೌದು. ಐಸ ಚಿಲ್ಲರಿಕಿ ಚೋಡ ಪತ್ತರ ಕೈಗೆ ಅಂತ ಹೇಳಿದ್ರು ಅವರು. ಹೌದವ್ವ ಹೌದು. ಈ ಮಾತು ಯಾಕೆ ಹೇಳ್ಯಾರವ? ನಮಗೆ ತಿಳಿಲಿಲ್ಲ, ಬಿಡಿಸಿ ಹೇಳಲ್ಲ ಇವ ಇದನ್ನ. ಮಾತಿನ ತಾತ್ಪರ್ಯ ಹೆಂಗದ? ಹೆಂಗಿವ? ಸಂಘ ಮಾಡಬೇಕು ಎಂತವ್ರ ಜೋಡಿ. ದಾರು ಕುಡಿಯವ್ರದು, ಇಸ್ಪೇಟ್ ಆಡೋರ್ದು, ಮಟ್ಕ ಆಡೋರ್ದು, ಮನಿ ತುಡುಗ್ ಮಾಡೋರ್ದು, ಇಂಥವ್ರ ಸಂಘ ಮಾಡ್ಬೇಕು. ಮನಿ ಉದ್ದಾರಕ್ಕ ಮನ್ಯಾಗ ಹೆಂಡ್ರ ಮಾತು ಕೇಳ್ತಾರು. ಹರ್ಯಾಗೆಳನ ಬಿಸಿ ಬಿಸಿ ರೊಟ್ಟಿ ಸಿಗ್ತಾವು. ಇಂಥವ್ರ ಸಂಘ ಮಾಡಿದಾರ. ಹೌದವ್ವ ಹೌದು. ಹಂಗಲ್ಲ. ಏನಿವ? ಒಳ್ಳೆಯವ್ರ ಸಂಘ ಮಾಡಬೇಕು, ಎರಡು ಮಾತಾಡಕ್ ಅನುಕೂಲ ಆಗ್ತದ. ಹೌದವ್ವ. ಇನ್ನ ದುಷ್ಟೂರ್ ಜೋಡಿ ಸಂಘ ಮಾಡಿದ್ರೆ ಯಾವಾರ ಹೆಂಗ ಆಗ್ತದ? ಏನಾಗ್ತದವ? ಹಣ್ಣು ತಿನ್ನೋದು ಬಿಟ್ಟು ಕಲ್ಲು ತಿಂದಂಗ ಆಗ್ತ ಮಹಾತ್ಮ ಮಾತು ಹೇಳ್ಯಾನ. ಹೌದವ್ವ ಹೌದು. ಕಲ್ಲು ತಿಂದು ಬಾಯಾಗಿನ ಹಲ್ಲು ಮುರ್ಕೊಳ್ಳೋದಾಕತ್ ನಮ್ಮ 32 ಹಲ್ಲು. ಯಾವಾರ ಹಿಂಗಾಗಿರಬಾರ್ದು. ಹೌದವ್ವ. ಇರ್ಲಿ ಮುತ್ಯ ಅಮೋಘ ಸಿದ್ಧ. ಹೌದವ್ವ. ಸಾಕ್ಷಾತ್ ಶಿವನ ಗದ್ದಿಗೆ ಮೇಲೆ ಹುಟ್ಟಿ ಬಂದ ಕಾಲಕ್ಕ ಪಾರ್ವತದೇವಿ ಕೇಳ್ತಾಳ ಭಗವಂತಗ. ಏನತ್ತಿವ? ಭಗವಂತ ಇವನ ಹೆಸರ ಏನಿಡೋಣ? ಹಾ. 7 ಯುಗದಾಗ ಹುಟ್ಟಿ 7 ಅವತಾರವನ್ನು ತೊಟ್ಟು. ಹೌದವ್ವ ಹೌದು. ಅಮೋಘವಾದಂತ ಭಕ್ತಿ ಮಾಡ್ಯಾನಂದ್ರ ಇವನ ಹೆಸರ ಅಮೋಘ ಸಿದ್ಧ ಅಂತಿಡೋಣಂದ ಕಾಲಕ್ಕ. ಹೌದವ್ವ ಹೌದು. ಅವಾಗ ತಾಯಿ ಪಾರ್ವತದೇವಿ ತುಟ್ಟಿಗೆ ತುಪ್ಪ ಹಚ್ಚಿ ಬಾಯಿಗೆ ಬೆಣ್ಣೆ ಒರೆಸಿ. ಹೌದು. ಮಗನಿಗೆ ಭಟ್ಟಿದ್ದವನಿಗೆ ಬೆಟ್ಟದಂಗ ಬೆಳೆಸಿ ಬಿಟ್ಟಳು. ಹೌದವ್ವ ಹೌದು. ತಾಯಿ ಪಾರ್ವತದೇವಿ ಮಗನ ಮೇಲೆ ಪ್ರೀತಿ ಹೆಚ್ಚಾಗಿ ಒಂದು ಮಾತು ಕೇಳುತ್ತಾಳ. ಏನತ್ತವ? ಅಮೋಘ ಸಿದ್ಧ ನಿನ್ನ ತಂದಿ ಮೇಲೆ ಪ್ರೀತಿ ಹೆಚ್ಚೈತೇನತ್ತ ನಿನ್ನ ತಾಯಿ ಮೇಲೆ ಪ್ರೀತಿ ಹೆಚ್ಚೈತೆ ಕೇಳಿದಳು. ಅವಾಗ ಅಮೋಘ ಸಿದ್ಧ ಏನು ಹೇಳ್ತಾನಿವ? ಮುತ್ತೆ ಅಮೋಕ್ಷದ ಹೇಳ್ತಾನ ತಾಯಿಗೆ ಮಾತ. ಏನತ್ತವ? ಹರ ಮುನಿದರೆ ಗುರು ಕೈತಾನ. ಹೌದವ್ವ. ಗುರು ಮುನಿದರೆ ಈ ಧರಣಿ ಮೇಲೆ ಕಾಯೋರಿಲ್ಲ ತಾಯಿ. ಹೌದು ಹೌದು. ನನ್ನ ತಂದಿ ಮೇಲೆ ಪ್ರೀತಿ ಚಂದ. ಹೌದವ್ವ ಹೌದು. ಅವಾಗ ತಾಯಿ ಪಾರ್ವತಿದೇವಿಗೆ ಮಗಲ ಹರಿದು ಬಿದ್ದಂಗಾಯ್ತು, ಶಿಡಲು ಬಡದಂಗಾಯ್ತು. ಹೌದು. ಹೊಟ್ಟೆನ ಕಳ್ಳು ಕಿತ್ತಿ ನೆಲಕ್ಕೆ ಬಿದ್ದಂಗಾಯ್ತು. ಹೌದವ್ವ ಹೌದು. ತಾಯಿ ಪಾರ್ವತಿದೇವಿ ಹೇಳ್ತಾಳ ಮುತ್ಯ ಅಮೋಘ ಸಿದ್ಧಗ. ಏನತ್ತಿವ? ನಿನ್ನ ತಂದಿ ಮೇಲೆ ಪ್ರೀತಿ ಹೆಚ್ಚಿದ ಕರೆ ಆದ್ರ ಹೌದು. ಹುಳ ಮುಟ್ಲಾರುವ ಕಪ್ಪಿ ಕಲಕದ ಶೀತಳ ತಂದು ಪೂಜೆ ಮಾಡು. ಅವಾಗ ನಿನ್ನ ಭಕ್ತಿ ಗೊತ್ತಕತ್ತಂದಳು. ಹೌದವ್ವ ಹೌದು. ತಾಯಿ ಹಾಕಿದಂತ ಪ್ರಶ್ನೆದೊಳಗ ಪಾಸ್ ಆಗಿ ಮುತ್ಯ ಅಮೋಘ ಸಿದ್ಧ ಕೈಲಾಸ ಬಿಟ್ಟು ಬೋಲೋಕಿಗೆ ಬಂದ. ಏನೇನ ತಂದ? ಏನ್ ತಗೊಂಡು ಬಂದೆವ? ಬರುವಾಗ ಹೋಮದ ಕಂಬಳಿ, ನೇಮದ ಬೆತ್ತ, ಪ್ರಸಾದ ಗಂಟ, ಬಡವಗ ಭಾಗ್ಯ, ಬಂಜಿಗೆ ಮಕ್ಕಳು. ಹೌದವ್ವ ಹೌದು. ಮಳಿಕ್ಕಿಲ್ಲ ಬೆಳಿಕ್ಕಿಲ್ಲ ಸರ್ವ ಸಾಹಿತ್ಯ ಸಂಗಾಟ ತಗೊಂಡು ನಂದಿ ಮುಂದೆ ಹಾಕೊಂಡು ಗುರುವಿನಿಂದ ಕರ್ಕೊಂಡು ಮಗಲಾಗ ಬಯಲು ಬುತ್ತಾಳ ಸಿದ್ಧ ಕರ್ಕೊಂಡು ಬೌಡಿಗಾಡ್ ಬುತ್ತಾಳ ಸಿದ್ಧನ ಕರ್ಕೊಂಡು ಯಾವ 3 ಮುಂಗಡಿ ಮುಮ್ಮೆಟ್ಟ ಗುಡ್ಡಕ್ಕೆ ಬಂದಿಳ್ಕೊಂಡ. ಹೌದವ್ವ ಹೌದು. ಮುತ್ಯ ಅಮೋಘ ಸಿದ್ಧಗ 3 ಮಂದಿ ಪುಣ್ಯದ ಮಕ್ಕಳು. ಇವ್ರು ಯಾರಿವ? ಯಾವ ಡೋನೋಜ ಸಿದ್ದಪ್ಪ, ತೇರವಾಡ ಮಂಗರಾಯ, ಕರ್ನಿ ಮಲ್ಕಾರ ಸಿದ್ಧ. ಇವ್ರು 3 ಮಂದಿ ಏನದಾರ ನೋಡು ಪುಣ್ಯದ ಮಕ್ಕಳು. ಹೌದವ್ವ ಹೌದು. ಇನ್ನ 4 ಮಂದಿ ವರವಿನ ಮಕ್ಕಳು ಅಂಶದ ಮುತ್ಯಾಗ. ಇವ್ರು ಯಾರಿವ? ಅವತಾರ ವರ್ಷದ ದೇವೇಂದ್ರ ಬಿಳಿಯಂಚದ ಆಚೋಡ ಸೋಮನ ಮುತ್ಯ ಕಡಿ ಹುಟ್ಟ ಕಣ್ಮುತ್ಯ. ಒಂದು ಲಿಂಬಿ ಹಣ್ಣಿದಿಂದ ತಾಯಿ ನೆಳ ರೇಬಕದೆ ಹುಟ್ಟಿ ಬಂದಳು. ಹೌದವ್ವ ಹೌದು. ಇನ್ನ 4 ಮಂದಿ 21 101 101,700 ನೀವು ಕೊಟ್ಟು ಸಿದ್ರ ಹಿಂಗ ನಮ್ಮ ಮಟ್ಟ ಮನಿ ಒಳಗ ಹುಟ್ಟಿ ಬಂದ್ರು. ಇನ್ನ ತಮ್ಮ ಏನಿವ? ಮಾಳಿಂಗ್ರನ ಸಂತತಿ ಹೆಂಗ ಬೆಳಿತು, ಹಾಲು ಮತ್ತ ಹೆಂಗ ಹುಟ್ಟಿತತ್ತ ಹೇಳಿ ಅನ್ನುವಂತ ಮಾತಾ ಮುಂದಿನ ಸಂದಿಗೆ ಸರ್ಜೋಡಿ ಕಲಾವಂತರು ಹೇಳ್ತಾರ. ಹೌದವ್ವ. ಇರ್ಲಿ ಬಹಳ ಮಾತಾಡೋದು ಬೇಡ. ಹೌದು, ಬಾಳ ಮಾತಾಡಬೇಡ್ರಿ. 2 ತಾಸು ಮಾತಾಡ್ರಿ ನೀವು. 4 ಆಗ್ತದ ಮಗನ ಟೈಮ್. ಮಂಗಳಾರತಿ ಮಾಡಿಬಿಡುದು. ಹಂಗಿಲ್ಲ. ಹೌದು. ಎಷ್ಟು ವಿಷಯ ಅದ. ಹೌದು. ಅಷ್ಟೇ ಮಾತಾಡ್ಬೇಕಾಗ್ಯದ. ಎಷ್ಟು ವಿಷಯ ಇದ್ಲ ಅಷ್ಟು ಗಟ್ಟಿ ಮಾತಾಡೋದೈತಿವ ಇವತ್ತು. ಇಲ್ಲಿ ಏನಿಷ್ಟು ದೈವ ಕೂತದ ನೋಡು. ಹೌದವ್ವ. ಒಟ್ಟು ಇದು ಗಟ್ಟಿ ಬಂಗಾರನ ಅದ ಇದು. ಹೌದು ಹೌದು, ಗಟ್ಟಿ ಬಂಗಾರ ಐತಿ ಇದು. ಹೌದಿಲ್ಲ? ಹೌದು. ನಿಮ್ ತಾಯಿಗಳು ಹೆಂಗ್ ಕೂಡ್ಯಾರ ನೋಡ್ರಲ್ಲ.
ಹೆಂಗ್ ಕೂತಾರ ನೋಡು ಮಗನ. ಹೆಂಗ? ತಲೆ ತುಂಬಾ ಶರಗ ಹೊಚ್ಕೊಂಡು ಹಣಿ ತುಂಬಾ ಕುಕುಮ ಹಚ್ಕೊಂಡು ಹೌದು, ಕೈ ತುಂಬಾ ಹಸಿರು ಬಳಿ ಹಾಕೊಂಡು ಹೌದು, ಸಾಕ್ಷಾತ್ ಹೇಮರೆಡ್ಡಿ ಮಲ್ಲಮ್ಮ ದತ್ತರಿಗೆ ಭಾಗಂಪದ ಎಷ್ಟು ಚಂದ ಆಗ್ತಾರ ನೋಡು. ಹೌದು. ದತ್ತರಿಗೆ ಭಾಗ ಮೇಲೆ ಚಾಸ್ಮಾ ಹಾಕೊಂಡು ತಲೆ ನಕ್ಕೋತ. ಏಯ್ ಹಾ, ದೇವ್ರುಗಳು ಚಾಸ್ಮಾ ಹಾಕೋತಾವು ಮಗನ ಹಂಗ ಇಲ್ಲದು. ಏನಿವ ನೀ ಏನ್ ಹೊತ್ತಿ ದೇವ್ರುಗಳೇನು ಚಸ್ಮಾ ಹಾಕಿ ಗೊತ್ತಿದ್ರೇನು? ನೋಡ್ರಿ ನಮ್ಮ ಅಪ್ಪಗಳು ಹೆಂಗ್ ಕೂತಾರ, ಜಮಖಂಡಿ ಅಪ್ಪಲಾಲ್, ಸೊಲ್ಲಾಪುರ ಅಪ್ಪಲಾಲ್ ಕೂತಂಗ ಆಗೈತಿ. ಅದಾರಲ್ಲ ಅಲ್ಲಿ ಒಬ್ರು. ಇರ್ಲಿ, ಹೌದು. ಹೆಂಗಪ್ಪ ಅದ ಕೇಳಿದ್ರ ಏನಿವ ನಾವು ನೀವು ಮಾಡೋ ಪ್ರಪಂಚ ಬೇರೆ ಅದ, ದೇವನ ದೇವತೆಗಳು ಮಾಡೋ ಪ್ರಪಂಚ ಬೇರೆ ಅದ. ಅದು ಹೆಂಗಿವ? ಇದು ಒಂದೇ ನಿಮಿಷ ಒಳಗೆ ಮಾತು ಮುಗಿಸಿ ನೇರವಾಗಿ ವಿಷಯ ಕಡೆ ಹೋಗೋದೈತಿ. ಹೌದು. ದೇವನ ದೇವತೆಗಳ ಪ್ರಪಂಚ ಎಂತದು? ಎಂತದಿವ? ಒಂದು ಮಡಕ್ಕೆ ಕುರಿ ನೀರಿಗೆ ಬಿಟ್ಟೆವಪ್ಪ ಅಂತಂದ್ರ ಯಾನ್ ಮಾಡ್ತದೇವ? ಕುರಿ ಮರಿ ಕಾಲಿಗೆ ರಾಡಿ ಹಚ್ಚುಗೊಲಾರೆ ಕಲ್ಲಿ ಮೇಲೆ ಕಾಲಿಟ್ಟು ಹೊಟ್ಟೆ ತುಂಬ ನೀರು ಕುಡಿದು ಹೊರಗೆ ಬರ್ತದ. ಇದು ಯಾರ್ದಿವ? ಮೈಯಿಗೆ ರಾಡಿ ಹಚ್ಚುಗೊಲಾರೆ ಮಾಡುವಂತ ಪ್ರಪಂಚ ಯಾರದ? ದೇವಾನ ದೇವತೆಗಳದು. ಹೌದಿವ. ಹೌದು. ಇನ್ನ ಕರ್ತೇಲಿ ಮಾನವ್ರದ ಹಂಗಲ್ಲ. ಇವ್ರದ್ದು ಹೆಂಗಿವ? ಒಂದು ಮಡಕ್ಕೆ ಎಮ್ಮಿ ಬಿಟ್ಟು ನೋಡ್ರಿ ಯಾನ್ ಮಾಡ್ತದವ ಎಮ್ಮಿ? ಏನ್ ಮಾಡ್ತದತ್ತಿದು? ಇದು ಎಮ್ಮಿ ಮೊದಲು ನೀರು ಕುಡಿಯಂಗಿಲ್ರಿ. ಏನ್ ಮಾಡ್ತದ? ಒಳಗೆ ಹೋಗಿ ಉಚ್ಚಿ ಹೋದ್ ಹ್ಯಾಂಡಿ ಹಾಕಿ ಚಲೋ ಇದ್ ನೀರು ಕಾಲಕ್ಕೆ ಮಾಡಿ ಮಂದಿಗೆ ಬಾಲ ಸಿಡಿಸಿ ಬರಾಗ ನೀರು ಕುಡಿದು ಬರ್ತತ್ತಿದು ಎಮ್ಮಿ. ಎಷ್ಟು ಹೊಲಸ ಪ್ರಪಂಚ. ಹೌದು. ಈ ಕರ್ತೇಲಿ ಮಾನವ್ರದೈತಿ. ಐತವ ಐತಿ. ಇರ್ಲಿ, ಹೆಂಗಪ್ಪ ಅದಕ್ಕೆ ಹೋದ ಪಳೆದೊಳಗ ಹೌದು ಸರ್ ಅವರು ಒಂದು ಪ್ರಶ್ನೆ ಕೇಳ್ಯಾರ. ಯಾನ್ ಕೇಳ್ಯಾರ ಗೌಡ್ರು? ಬೆಳವಣಿಗೆ ಮಲಕಾರ ಸಿದ್ಧ ದಂಡಿ ಕಟ್ಕೊಂಡ್ ಆಡ್ತಾನ. ಹೌದು. ಸಾಯಂಕಾಲ 5 ಗಂಟೆಗೆ ನಸಗ್ನ್ಯಾಗ ಚಲೋ ಆಗ್ತಾವು. ಹೌದು. 4 ಗಂಟೆಗೆ 5 ಗಂಟೆಗೆ ಆಡ್ತಾನ. ಹಂಗ ಹೌದು. ಹಂಚೇಗಾಮಿ ಶೀಲಿ ಸಿದ್ದನ ಮಠ ಮನಿ ಒಳಗ ಹೌದು. ಏನಾಗ್ಯದ? ರಾತ್ರಿ ಮಾಡಿ 10 ಗಂಟೆಕ. ಹೌದು. 10 ಗಂಟೆಕ 10 ಗಂಟೆಕ ದಂಡಿ ಕಟ್ಕೊಂಡ ಆಡ್ತಾರ. ಹೌದು. ಆ ರಾತ್ರಿನ 10 ಗಂಟೆಗೆ ಆಡ್ತಾರಲ್ಲ, ಅಷ್ಟಕ್ಕೆ ಆಡಬೇಕಂದ್ರ ಏನ್ ಕಾರಣ ಅದ? ಹೌದು. ಏನು ಎಲ್ಲಾ ಕಡೆ ದಂಡಿ ಕಟ್ಕೊಂಡ್ ಆಡ್ತಾರ, ನಸಗ್ನ್ಯಾಗ ಚಲೋ ಆಗ್ತದದು. ಹೌದು. ಇಲ್ಲಿ ಹಂಚೇಗಾವಿ ಶೀಲಿಸಿದನ ಮಟ್ಟ ಮನಿ ಒಳಗೆ ಯಾಕೆ 10 ಗಂಟೆಗೆ ಚಲೋ ಆಗ್ತದ ಹೇಳಿ ಕೇಳ್ಯಾರ ಅವರು. ಅವ್ರಿಗೆ ಸಂಶಯ ಬಂದೊಂದು ಮಾತ. ಸಾವು ಬರ್ಬೇಕಿರ್ಲಿ ಒಮ್ಮೆ ಪಾಟ್ನ ಸಂಶಯ ಅಂತ ಒಟ್ಟ ಬರಬಾರ್ದು. ಯಾಕ ಸಂಶಯ ಯಾಕೆ ಬರಬಾರ್ದೇವ ಒಟ್ಟ? ಅದು ಪಾಟ್ನ ಒಮ್ಮೆ ಗಪ್ಪ ಸಾವು ಬಂದ್ರೆ ಹೋಗ್ಯಾರ ಹೋಗತಿ. ಸಂಶಯ ಇಟ್ಕೊಂಡ್ ಏನ್ ಮಾಡೋದು? ಕುಂಡ್ಕೋತ ಸಂಶಯಕ್ಕೆ ಔಷಧ ಇಲ್ಲ ನೀ ಹೇಳತ್ತೀವಿ. ಹೌದು. ಅದಕ್ಕೆ ಇರ್ಲಿ. ಹೌದು. ಯಾಕಪ್ಪ ಅದಕ್ಕೆ ಕೇಳಿದ್ರ ಏನಿವ ಸ್ವಲ್ಪ ಇನ್ನೊಂದ್ ಸಂದಿಗೆ ವಿಚಾರ ಮಾಡ್ಬೇಕಾಗ್ತದ. ಹೌದು. ನಾ ಸ್ಟೇಜ್ ಮ್ಯಾಗ ಬಂದ್ ಕುಂದ್ರ ಅವ್ರ ಪ್ರಶ್ನೆ ಕೇಳ್ಯಾರ. ಹೌದು. ಇನ್ನೊಂದ್ ಸ್ವಲ್ಪ ವಿಚಾರ ಮಾಡಿ ಹೌದು ಮುಂದಿನ ಸಂದಿಗೆ ಹೇಳ್ತೀವಿ. ಹೌದು. ಕರೆಕ್ಟ್ ಇತ್ತಪ್ಪ ಅಂತಂದ್ರ ಹೌದು. ಹ್ಞೂ ಅನ್ರಿ, ಇಲ್ಲಪ್ಪ ಅಂತಂದ್ರ ಇಲ್ಲ ಅಂತ ಹೇಳ್ರಿ. ಇಲ್ಲ ಹೇಳಬೇಕು ಅವ್ರು. ಹೌದು. ಹೇಳ್ತಾರಲ್ಲ ಮತ್ತೆ ಕೇಳ್ಯಾರಿವ ಅವರು. ಇರ್ಲಿ. ಹೌದು. ಅವ್ರೊಂದು ಕೇಳ್ಯಾರ, ನೀವು ಒಂದು ಕೇಳಂದ್ರೆ ಕೇಳ್ತೀವಿ. ಹೌದು. ಕೇಳ್ರಿ. ಹಂಗ್ಯಾಗ್ರಿ ಕಲ್ಲೋ ಕಡ್ಬೇಕು ಕೊಟ್ರೆ ಮಲ್ಲೋ ತೂತಿನ ದಾಸಿರ ಕೊಡ್ಬೇಕಲ್ಲ, ಚಟ್ನಿ ಹಚ್ಚಿ ದಾಸೆ ಕೊಡ್ಬೇಕತ್ತಿ. ಹೌದು. ಕೊಡ್ಬೇಕಲ್ಲ ಹಂಗ್ಯಾಂಗ. ಇರ್ಲಿ. ಹೌದು. ಸರಜೋಡಿ ಕಲಾವಂತರಿಗೆ ಏನಿವ ಏನು ಪ್ರಶ್ನೆ ಕೇಳೋದ ಅದ. ಏನಿವ ಅದು? ಇಲ್ಲಿ ಬೀರ ದೇವರ ಜಾತ್ರೆ ನಡೆದದ. ಜಾತ್ರೆಗೆ ನಾವು ನೀವು ಎಲ್ಲಾರು ಬಂದಿವು. ಇಲ್ಲೇ ಬೀರ ದೇವ್ರದ ಕೇಳೋದ. ಹೌದು. ಕೇಳಲ್ಲ. ಹೆಂಗಪ್ಪ ಅಂತ ಕೇಳಿದ್ರ ಏನಿವ ಬಹಳ ಓದ್ದು ಹೇಳುದಿಲ್ಲ. ಹೌದು. ಎಲ್ಲಿ ಪ್ರಶ್ನೆ ಪಾಯಿಂಟ್ ಅದ ಅಲ್ಲಿ ಅಷ್ಟೇ ಮಾತಾಡೋದದ. ಹೌದು. ಲಿಂಗ ಬೀರನ ದೇವರ ಶಿಶುಮಗ ಯಾರು? ಮನ್ಯ ಮಾಳಿಂಗರಾಯ. ಮನ್ಯ ಮಾಳಿಂಗರಾಯ. ಹೌದಿವ. ಗುರು ಕಾಡಿದ್ರು ಸಹಿತ ಅವನ ಸಲುವಾಗಿ ಸಾನಿ ಬೇರಾಗಿ ಸೌದು ಸಿರುಗಂದ್ ಕೋಟಾಗಿ ನವುದು ಗುರುವಿನ ಸಂಬಂಧ ಅಟ್ಟೆಲ್ಲ ಗುರುವಿಗೆ ದುಡ್ಕೊಂಡಾನ. ಹೌದಿವ. ಹೌದು. ನಮ್ಮಲ್ಲಿ ಹೆಂಗ ಏನಿವ ಮುತ್ಯ ಮೋಗಿಸಿದ ಕೈಲಾಸದೊಳಗ ಗುರು ಸೋಮಲಿಂಗ ಸೇವೆ ಮಾಡ್ಯಾನ. ಸೋಮಲಿಂಗನ ಸೇವೆ ಮಾಡಿದಕ್ಕಾಗಿ ಹೌದು ವಾಪಸ್ ಸೋಮಲಿಂಗ ಏನು ಕೊಟ್ಟಾನ ಶಿಷ್ಯಾಗ? ಏನಿವ ಬಡವಗ ಬಾಗೆ ಬಂಜಿಗ್ ಮಕ್ಕಳು ಮಳಿಕಿಲ್ಲ ಬೆಳಿಕಿಲ್ಲ. ಹೌದು. ಹೌದು. ಗುರುವಿಗೆ ದುಡ್ಕೊಂಡನ, ದುಡ್ದ ತಕ್ಕ ಪಗಾರ ಸೋಮಲಿಂಗ ಅಂಶದ ಮುತ್ಯ ಕೊಟ್ಟಾನ. ಇದು ನಮ್ಮ ಮಠ ಮನಿದಾಯ್ತು. ಹೌದಿವ. ಹಂಗ ಮಾಳಿಂಗರಾಯನು ಬೀರ ದೇವ್ರಿಗೆ ದುಡ್ಕೊಂಡಾನ. ಹೌದಿವ. ಹೌದು. ಮಾಳಿಂಗರಾಯ ಬೀರ ದೇವ್ರಿಗೆ ದುಡ್ಕೊಂಡಾನಂದ್ರ ದುಡ್ದಿದ್ದಕ್ಕಾಗಿ ಬೀರ ದೇವ್ರ ಶಿಷ್ಯ ಮಾಳಿಂಗರಾಯ ಏನು ಪಗಾರ ಕೊಟ್ಟ? ಹೌದು. ಹೌದು. ಪಗಾರ ಅಂದ್ರ ರೊಕ್ಕಲ್ಲ. ಹೌದು. ಈ ಭೂಮಿ ತಲೆ ಮ್ಯಾಗ ಉಳಿಬೇಕು. ಅಂಶದ ಮತ್ತೆ ಹೆಂಗ ಬಡವಗ ಬ್ಯಾಗ ಬಂಜಿಗೆ ಮಕ್ಳು ಕೊಟ್ಟಾನಲ್ಲ, ಗುರು ಹೆಂಗ ಕೊಟ್ಟಾನಲ್ಲ, ಹೆಂಗ ಬೀರ ದೇವ್ರ ಶಿಶುಮಗ ಏನು ದುಡಿದಕ್ಕಾಗಿ ಏನು ಕೊಟ್ಟ? ಬೀರ ದೇವ್ರಿಗೆ ಮಾಳಿಂಗರಾಯ ದುಡಿದಕ್ಕಾಗಿ ಬೀರ ದೇವ್ರ ಮಾಳಿಂಗರಾಯ ಏನು ಕೊಟ್ಟಾನ? ಅರಸ ದೀಪಾವಳಿಗೆ ಸಾಕ್ಷಾತ್ ಶಿವ ಪಾರ್ವತಿ ಬಂದು ಮುಂಡ ಸುತ್ತಾರ. ಇದು ಬೇರೆ. ಇದು ಶಿವ ಪಾರ್ವತಿರದಾಯ್ತು. ಹೌದಿವ. ಹೌದು. ಗುರು ಬೀರ ದೇವ್ರು ಏನು ಕೊಟ್ಟಾನ? ಹೌದಿವ. ಹೌದು. ಏನತ್ತಮ್ಮ ಏನಿವ ಹಾಲು ಹಳದೊಳಗೆ ಏನಾಗ್ತದ? ಗುರು
ಶಿಷ್ಯರ ಭೇಟಿ ಆಗ್ತದ. ಹೌದವ ಹೌದು. ಏನು ಗುರು ಶಿಷ್ಯರ ಭೇಟಿ ಹಾಲು ಹಳದಾಗ ಗುರು ಶಿಷ್ಯರ ಭೇಟಿ ಆಗುವಂತ ಟೈಮ್ದೊಳಗ ಹೌದು ಅಲ್ಲಿ ಹರಮರಿ ಹೊಡಿತಾರ. ಹೊಡಿತಾರಲ್ಲ ಹರಮರಿ ಏನು ಹೊಡಿತಾರ ನೋಡು. ಹೌದು ಅಲ್ಲಿ ಹರಮರಿ ಹೊಡಿಬೇಕಾದ್ರೆ ಏನ ಕಾರಣ ಅದ? ಹೌದು ಏನು ಹರಮರಿ ಹೊಡಿಬೇಕಾದ್ರೆ ಏನ್ ಕಾರಣ ಇದ? ಅದು ಧರ್ಮ ಅಥವಾ ಅಧರ್ಮ? ಹೌದು ಹೌದು. ಇದು ಹಿಂಗ ಪ್ರಶ್ನೆ ಐತಿ. ಹೌದವ. ಮುಂದಿನ ಸಂದಿ ಸರ್ ಅವರು ಹೇಳ್ತಾರ ಅಂತಕ್ಕಂಥದ್ದು ಹೌದು ಆತ್ಮವಿಶ್ವಾಸ ನಮಗೈತಿ. ಹೌದು. ನಿನ್ನೆ ಹಗಲತ್ತ ಅಣ್ಣನ ಮೇಳಿಗೆ ಇವರೇ ಬಂದಿದ್ರು ಮಾತೆಲ್ಲಕ. ಹೌದು ಇವ್ರ ಬಂದಿದ್ರೆ ಅಲ್ಲಿ ಮುಗುಳು ಕೊಡಕ್ರಿ. ಆದ್ರೆ ಅಲ್ಲಿ ಮಾತು ಜಾಸ್ತಿ ಮಾತಾಡ್ಸ್ಕೊಲಿಲ್ಲ. ಇರ್ಲಿ ನೇರವಾಗಿ ವಿಷಯ ಕಡೆ. ಹೌದು ಹೌದಿವ. ನಾಮ ಮತ್ತು ರೂಪ. ಹೌದು ನಾಮ ಮತ್ತು ರೂಪ. ಹೋದ ಪಳೆದೊಳಗ ನಾವೊಂದು ನಾಮದ ಬದಲು ವಿಷಯ ಕೊಟ್ಟಿದ್ದೆ. ಉದಾಹರಣೆ ಏನು? ಏನಿವ? ಮಾಳಿಂಗ್ರಾಯಿಂದ ಕೊಟ್ಟಿದ್ದೆ. ಹೌದು ಹೌದು. ನಾಮ ಉಳದಾದ ಅಂತ ಹೇಳಿದಗಳೇನ? ಹೌದು. ಸರ್ ಅವರು ಮಾತಾಡಿದ್ರು. ಏನತ್ತವ? ಏನು ಮಾತಾಡಿದ್ರು? ಹಾ ಹಾ ತಾಯಿ ಗರ್ಭದಾಗ ನಾವು ನೀವು ಎಲ್ಲಾರು ಬರಬೇಕಾದ್ರ ಹೌದು ಮೊದಲು ನಮಗ ರೂಪ ಅದ. ಹೌದು ಹೌದು. ಏನು ಮೊದಲು ರೂಪ ಬಂದೈತ್ರಿ, ಹಿಂದಾಡೆ ನಾಮ ಬಂದೈತಿ ನಮಗ. ಮೊದಲು ರೂಪ ಐತಿ. ರೂಪ ಆದಗಳೇನ ತಾಯಿ ಗರ್ಭದಿಂದ ಹೊರಗೆ ಬರ್ತೀವಿ ನೋಡು. ಹುಟ್ಟಿದ 13 ದಿವಸಕ್ಕೆ 14 ದಿವಸಕ್ಕೆ ಏನಾಗ್ತದ? ಹೌದು ನಮಗ ತೊಟ್ಟಲೊಳಗೆ ಹಾಕಿದಗಳೇನ ಅವಾಗ ಏನು ನಮಗ ನಾಮ ಇಡಬೇಕು ಅನ್ನೋದು ಬರ್ತದ. ಮೊದಲು ರೂಪ ಆಮೇಲೆ ನಾಮ ಅಂತ ಹೇಳಿದ್ರ ಅವರು. ಇನ್ನೊಂದು ಮಾತು ಹೇಳಿದ್ರು ಅವರು. ಏನಿವ? ಕಲಬುರ್ಗಿದಿಂದ ತಂಗಿ ನೀ ಬಂದಿದಿ. ಹೌದು. ಈಗ ನೀ ಹಾಡೋಕಿತ್ತಾನು ನಿನ್ನ ರೂಪ ನೋಡಿ ಇಲ್ಲಿ ದೈವಕ್ಕೆಲ್ಲ ಆನಂದ ಆಗ್ಯದ ಅನ್ನ ಒಂದು ಮಾತು ಹೇಳೋದದ. ಏನು ಹೇಳೋದದ? ಇವತ್ತ ನಮಗೆ ಇಲ್ಲಿ ಎಲ್ಲಾ ದೈದವರು ರೂಪ ನೋಡಿದಾರ. ಹೌದು. ಆಯ್ತು ನಾವು ಸುಮ್ಮ ಗಾಡಿ ಒಳಗೆ ಕುಂದ್ರಬೋದಲ್ಲ. ನೀನ ಹಾಡ್ಬೇಕೌಡ ಒಬ್ಬನ ನಾಮ ಮಾಡ್ಕೋ. ಹರಿನಾಮ್ ಕಿಟ್ಟ ಅನ್ಕೋತ ಅಲ್ಲ ಇಲ್ಲಿ ರೂಪ ನೋಡ್ಯಾರ ನಿಮಗೆ ಎಲ್ಲ ಆನಂದ ಆಗಿತ್ತಪ್ಪ ಅಂತಂದ್ರ ನಾ ಯಾಕೆ ಬಂದು ಇಲ್ಲಿ ಹಾಡಬೇಕಾಗ್ಯದ? ಹಂಗ ಇರೋದಿಲ್ಲ. ಇಂಥ ಉದಾಹರಣೆ ಕೊಡೋದಿರೋದಿಲ್ಲ. ನೀವು ಹಂಗ ಮಾತಾಡ್ರ ಮತ್ತ ನಾ ಹಿಂಗ ಮಾತಾಡ್ಬೇಕಾಗ್ತದ. ನಿಮಗ ಒಂದೇ ಒಂದು ಮಾತು ಹೇಳೋದದ. ನೀವೇನಂದ್ರಿ? ಫಸ್ಟ್ ರೂಪ ಅಂದಿರಿ. ಹೌದು. ಲಕ್ಷ್ಯ ಇರ್ಬೇಕ. ಹೌದು. ಫಸ್ಟ್ ರೂಪ ಅಲ್ಲ, ಫಸ್ಟ್ ನಾಮ. ತಳಪ ಹಿಡ್ದ ಬರ್ಬೇಕಾಗ್ಯದ. ಹೌದು. ಹೆಂಗ ಹೇಳುದ ಕೇಳು. ಏನಿವ? ಯಾವ ಆದಿ ಅನಾದಿ ಕಾಲದೊಳಗ ಅವನಿಗೆ ಏನ ಇದೋ ರೂಪ ಇಲ್ಲ. ಹೌದು. ಹೇಳೇನಂದ್ರ ಕೇಳೋರಿಲ್ಲ. ಹೌದವ. ಯಾಕಪ್ಪ ಅಂತ ಕೇಳಿದ್ರ ಅಲ್ಲಿ ಏನಾಗಿತ್ತು? ಓಂ ಅನ್ನೋ ನಾಮ ಒಂದೇ ಇತ್ತು. ಎಲ್ಲಿ? ಕೈಲಾಸದೊಳಗ. ಹೌದವ. ಹೌದು. ಯಾಕಪ್ಪ ಅಂತ ಕೇಳಿದ್ರ ಏನಿವ? ಮೊದಲು ಏನು ನಿಂದು ರೂಪ ಇದ್ದಿದ್ದಿಲ್ಲ, ಗಾಳಿ ಇದ್ದಿದ್ದಿಲ್ಲ, ಪ್ರಾಣಿ ಪಕ್ಷಿ ಇದ್ದಿದ್ದಿಲ್ಲ. ಹೌದವ. ಹೌದು. ಏನು? ಅಂಧಕಾರ ಶೂನ್ಯ, ದುಂಧಕಾರ ಶೂನ್ಯ, ನೀರ ನಿರಂಕಾರ ಶೂನ್ಯ. ಹೌದವ. ಹೌದು. ಅವಾಗ ನಿನ್ನ ರೂಪ ಎಲ್ಲಿ ಹೋಯ್ತು ಅಟ್ಟೆ ಹೇಳ್ರಿ ನನಗ. ಎಲ್ಲಿತ್ರಿ ಗೌಡ್ರ ನಿಮ್ದು? ಅವಾಗ ಫಸ್ಟಿಗೆ ಓಂ ಅನ್ನೋ ನಾಮ ಬಂದಾದ. ಜಗತ್ತದೊಳಗ ನಾಮ ಅನ್ನೋದು ಬಹಳ ಶ್ರೇಷ್ಠ ಅದ. ಹೌದವ. ಹೌದು. ಜಗತ್ತದೊಳಗ ಫಸ್ಟ್ ನಾಮ, ಹಿಂದಾಡ ರೂಪ, ಹಿಂದಾಗಡೆ ರೂಪ. ಹೌದವ. ಹೌದು. ಯಾಕಪ್ಪ ಅದಕ್ಕೆ ಕೇಳಿದ್ರ ಫಸ್ಟ್ನೇದಿಂದನೂ ರೂಪ ಇಲ್ಲ. ಯಾಕಪ್ಪ ಅದಕ್ಕೆ ಕೇಳಿದ್ರ ಇರಿಬಿ 84 ಲಕ್ಷ ಜೀವರಾಶಿಗಳ ಅನ್ನ ನೀರು ಹಾಕಿ ಸಲುತ್ತಾನ ಪರಮೇಶ್ವರ. ಹೌದವ. ಹೌದು. ಅವನ ರೂಪ ನೀವು ಯಾರ ಕಂಡಿರೇನ್ರಿ? ಇಲ್ಲ. ಹೆಂಗಪ್ಪ ಅಂತ ಕೇಳಿದ್ರ ಶಿಲ್ಪಿ ಕಲೆ ಆ ಕಲ್ಲ ಕೆತ್ತಾನ ಹೆಂಗ ಪರಮೇಶ್ವರ ಹಿಂಗೆ ಇರ್ಬೋದತ್ತೇಳಿ ಅದಕ್ಕೊಂದು ರೂಪ ಕೊಟ್ಟಾನವ. ಹೌದು. ಅವನ ಪರಮೇಶ್ವರನ ರೂಪ ನೀವು ನೋಡಿರೇನು? ಇಲ್ಲ. ಜಗತ್ತದೊಳಗ ಫಸ್ಟ್ ನಾಮ, ಹಿಂದಾಡೆ, ಆಮೇಲೆ ರೂಪ. ಹೌದು. ಹೌದು. ಹೌದಿಲ್ಲ? ಹೌದು. ನಾ ಏನು ಮಾತಾಡೀನಿ? ಆದಿ ಅನಾದಿ ಕಾಲದೊಳಗ ಏನಾಯ್ತು? ಯಾರು ಇದ್ದಿದ್ದಿಲ್ಲ, ಪ್ರಾಣಿ ಪಕ್ಷಿ ಅಂತರೂ ಮೊದಲೇ ಇದ್ದಿದ್ದಿಲ್ಲ. ಹೌದವ. ಹೌದು. ಹೇಳೇನಂದ್ರ ಕೇಳೋರು ಇದ್ದಿದ್ದಿಲ್ಲ. ಓ ಮಣ್ಣು ನಾಮ ಒಂದೇ ಎತ್ತು ಹೇನಿ ಅನ್ನ ಈ ಮಾತು ಮುರಿದ ಮಾತಾಡನಿ. ಹೌದು. ಮೊದಲು ತಳಪಾಯ ನಮ್ಮದಿದು. ಹಿಂದಕ್ಕೆ ಇರಬೇಕು ಮೊದಲು ರೂಪ. ಹೆಂಗನ ಹಿಂದಕ್ಕೆ ಫಸ್ಟ್ ಪೈಲ ನಾಮ ಹೆಂಗ ಓಮನು ನಾಮ ಅದತ್ತೇಳಿ ಬಡ್ಡಿ ಹಚ್ಚಿ ಮಾತೇನಿ ನೋಡು. ಹಿಂದಕ್ಕೆ ನೀನು ರೂಪ ಅದತ್ತೇಳಿ ಬಡ್ಡಿ ಹಚ್ಚಿ ಮಾತಾಡೋ ತಳಪ ಹೆಜ್ಜೆ. ಹೌದು. ಹೌದು. ಇದ್ರ ಹಿಂದಕ್ಕೆ ಬಾರಿ ನೀವೇನು ಮಾತ. ಹೌದಿಲ್ಲ? ಹೌದು. ಅದಕ್ಕೆ ಇರ್ಲಿ. ಹೌದು. ಜಬ್ಗತ್ತದೊಳಗ ಹೌದು ನಾಮನೇ ಹೆಂಗ ಶ್ರೇಷ್ಠ ಅದ. ಹೆಂಗವ? ಯಾವ ತಮ್ಮ? ಹೌದು. ಹೆಂಗಪ್ಪ ಅದಕ್ಕೆ ಕೇಳಿದ್ರ ಏನಿವ? ಅತ್ರ ಋಷಿ ಹೆಂಡತಿ ಯಾರು? ಅನಸೂಯ ದೇವಿ. ಹೌದವ. ಹೌದು. ಏನಾಗಿತ್ತು? ಪತಿವರ್ತ ಧರ್ಮದಿಂದ ನಡೀತಿಳು. ಹೌದವ. ಹೌದು. ಪತಿವರ್ತ ಧರ್ಮ ಬಹಳ ಹೆಚ್ಚಿಂದಿತ್ತು. ಹೌದು.
ಹೆಂಗಪ್ಪ ಅಂತ ಕೇಳಿದ್ರ ಏನಿವ ಆಕಿನ ಪತಿವರ್ತ ಧರ್ಮ ನೋಡಿ ಲಕ್ಷ್ಮೀ ಪಾರ್ವತಿ ಸರಸ್ವತಿ ಹೌದು ಹೌದು ಇವರು 3 ಮಂದಿ ಏನ ಮಾಡಿದ್ರು ಏನಿವ ಒಂದ್ ದಿವಸ ಯಾಕಾಗಲ್ಲ ಈಕಿನ ಪತಿವರ್ತ ಭಂಗ ಮಾಡಬೇಕು ಈಕಿನ ಪತಿವರ್ತ ಹಾಳು ಮಾಡಬೇಕಂತ ಏನ ಮಾಡಿದ್ರು ಹೌದು ಬ್ರಹ್ಮ ವಿಷ್ಣು ಮಹೇಶ್ವರಗ 3 ಮಂದಿ ತಮ್ಮ ತಮ್ಮ ಗಂಡ ಹೇಳಿದ್ರು ಏನತ್ತವ ಅನಸೂಯ ದೇವಿದು ಭೂಮಿ ತಲೆ ಮ್ಯಾಗ ಪತಿವರ್ತ ಧರ್ಮ ಬಾಳ ಹೆಚ್ಚಾಗ್ಯದ ಆಕಿನ ಪತಿವರ್ತ ಧರ್ಮ ಒಂದ್ ದಿವಸ ಯಾಕಾಗಲ್ಲ ಹಾಳು ಮಾಡಿ ಬರ್ಬೇಕಂತ ಹೇಳಿ ಗಂಡಗಳಿಗೆ ಹೇಳಿ ಕಳ್ಸಿದ್ರು ಹೌದು ಬ್ರಹ್ಮ ವಿಷ್ಣು ಮಹೇಶ್ವರರು ಏನು ಮಾಡಿದ್ರು ಆ ಜಂಗಮರ ವೇಷವನ್ನು ತೊಟ್ಟು ಆಕಿನ ಮನಿ ಮುಂದೆ ಭಿಕ್ಷಾಂಬೆ ಅಂತ ಹೇಳಿ ನಿದ್ರು ಹೌದು ಅನಸೂಯ ದೇವಿ ಏನ ಮಾಡಿದ್ಲು ಮನಿ ಒಳಗಿರ್ತಕ್ಕಂತ ಜ್ವಾಳ ಕಾರಣಗಳನ್ನ ತಂದು ನೀಡ್ಲಕ್ಕತ್ತಳು ಅವಾಗ ಬ್ರಹ್ಮ ವಿಷ್ಣು ಮಹೇಶ್ವರ ಹೇಳ್ತಾರ ಏನಂತ ಹೇಳ್ತಾರ ತಾಯಿ ನೀ ಹಿಂಗ ನೀಡಿದ್ರ ನಾ ತಗೊಳುದಿಲ್ಲ ಏನು ನೀ ಹಿಂಗ ದಾನ ಕೊಟ್ರ ನಾ ತಗೊಳುದಿಲ್ಲ ನಿನ್ನ ತಾಯಿ ಗರ್ಭದಿಂದ ಬರಾಗ ಹೆಂಗ ದಿಗಂಬರ ಇದ್ದಿ ನೋಡು ಹಂಗ ನಿನ್ನ ತಾಯಿ ಗರ್ಭದೊಳಗೆ ಇದ್ದಂಗ ನೀ ಬಂದು ಕೊಟ್ಟಿಪ್ಪ ಅಂತಂದ್ರೆ ಅಷ್ಟೇ ದಾನ ತಗೋತಿಲ್ಲ ಅಂದ್ರೆ ತಗೊಳ್ಳೋದಿಲ್ಲ ಅಂದ್ರು ಅವಾಗ ಅನಸೂಯ ದೇವಿ ವಿಚಾರ ಮಾಡ್ತಾಳ ವಿಚಾರ ಮಾಡಿ ಏನ ಮಾಡಿದಳು ಅವರಿಗೆ ಗಂಡನ ಪಾದ ದಿನ ಪ್ರತಿ ಏನ ಮಾಡ್ತಾಳ ಅನಸೂಯ ದೇವಿ ಗಂಡನ ಪಾದ ಪೂಜೆ ಮಾಡಿ ನೀರು ತೆಗೆದಿಡ್ತೀಳು ಅದೇ ನೀರನ್ನ ತಗೊಂಡು ಬ್ರಹ್ಮ ವಿಷ್ಣು ಮಹೇಶ್ವರ ಮ್ಯಾಗ ಹಾಕಿದ್ರು ಬ್ರಹ್ಮ ವಿಷ್ಣು ಮಹೇಶ್ವರ 3 ತಿಂಗಳ ಅಕ್ಕಿನ ಮನಿ ಒಳಗ ಕೂಸ ಆಗಿ ಆಡ್ಯಾರ ಹೆಂಗಪ್ಪ ಅಂತ ಕೇಳಿದ್ರ ಅವಾಗ ಏನಾಯ್ತು ಹಿಂಗೆ ಬಾಳ ದಿವಸ ಹೋಯ್ತು ಲಕ್ಷ್ಮೀ ಪಾರ್ವತಿ ಸರಸ್ವತಿ ಗಂಡನ ಹುಡುಕ್ಯಾಡಕೋತಾರ ಬಂದ್ರಿ ಇವರು ಅನಸೂಯ ದೇವಿ ಮನಿಗೆ ಬಂದ್ರು ಅನಸೂಯ ದೇವಿ ಬ್ರಹ್ಮ ವಿಷ್ಣು ಮಹೇಶ್ವರ ತೊಟ್ಟಲ ಒಳಗ ಹಾಕಿದಳು ಅವಾಗ ಏನಾಯ್ತು ಆಕೆಗೆ ಅನಸೂಯ ದೇವಿಗೆ ಕೇಳ್ತಾರ ಅವ್ರು ಏನಂತ ಕೇಳ್ತಾರ ತಾಯಿ ನಮ್ಮ ಕಡೆ ತಪ್ಪಾಗ್ಯದ ನಮ್ಮ ಗಂಡುಗಳಿಗೆ ನೀ ಬ್ರಿಟಿಷ್ ಕೊಟ್ಟಿಪ್ಪ ಕರ್ಕೊಂಡು ಹೋಗ್ತೀವಿ ಅಂದಗಳನ್ನ ಅವಾಗ ಅನಸೂಯ ದೇವಿ ಹೇಳ್ತಾಳ ನಿಮ್ 3 ಮಂದಿ ಗಂಡುಗಳನ್ನ ತೊಟ್ಟಲ್ನಾಗ ಹಾಕಿನಿ ನಿಮ್ಮ ಗಂಡ ಯಾರು ನೋಡಿ ಅವ್ರಿಗೆ ಖೂನ ಮಾಡ್ಕೊಂಡು ಹೋಗಿ ಅಂದಳಿಗೆ ಅವಾಗ ಏನಾಯ್ತು ಲಕ್ಷ್ಮೀ ಪಾರ್ವತಿ ಸರಸ್ವತಿ ಹೇಳಿದಗಳೇನ ಅವೇ ನೀರು ತಗೊಂಡು ವಾಪಸ್ ಹೊಡ್ಯಾನ ಏನಾದ್ರು ಬ್ರಹ್ಮ ವಿಷ್ಣು ಮಹೇಶ್ವರ ಇದ್ದಕ್ಕಿದ್ದಂಗ ಆದ್ರು ಅದಕ್ಕೆ ಏನತ್ತು ಅಕ್ಕಿ ಹಂಗ ಪಾದ ತೊಳೆದ ನೀರ್ ಅವ್ರ ಮೇಲೆ ಹೊಡ್ಯಾನ ಕೂಸಾಗ್ಯಾರ ಅಕ್ಕಿಂದ ಈ ಕರಿತೆ ಏನಾಗ್ಯದ ಕಲಿಯುಗದೊಳಗ ಅಕ್ಕಿನ ಹೆಸರು ಉಳಿದದ ಯಾರು ಅತ್ರು ಋಷಿಯನ ಹೇತಿ ಯಾರು ಅನಸೂಯ ದೇವಿ ಪತಿವರ್ತ ಧರ್ಮ ಇಂತ ಕಲಿಯುಗದೊಳಗ ಅಕ್ಕಿನ ಹೆಸರು ಉಳಿಬೇಕಾಗಿತ್ತಂದ್ರ ಅಕ್ಕಿಂದ ರೂಪ ಹೋಗ್ಯದ ಏನು ರೂಪ ಹೋಗಿ ಅಕ್ಕಿಂದ ಏನು ರೂಪ ಇತ್ತು ನೋಡಿ ಇಲ್ಲಿ ರೂಪ ಮುಖ್ಯ ಅಲ್ಲ ನಾಮ ಮುಖ್ಯ ಅದ ಇವತ್ತು ನಾವ್ ಅದೇವಿ ನಮ್ಮ ಬಲಿ ರೂಪ ಅದ ಹೇಳೋದದ ಮಾತ ಯಾವ ನಡೆದಾಡೋ ದೇವರು ಕಣ್ಣಿಗೆ ಕಾಣೋ ದೇವರು ಈ ಸದ್ಯಕ್ಕೆ ಅಗಲಿ ಹೋಗ್ಯಾರ ಯಾರು ಬಿಜಾಪುರದೊಳಗ ಸಿದ್ದೇಶ್ವರ ಅಪ್ಪಾಜಿಯವರು ಸಿದ್ದೇಶ್ವರ ಅಪ್ಪಾಜಿಯವರು ಒಂದೊಂದು ಮಾತು ಕೇಳಿದ್ರಪ್ಪ ಅಂತಂದ್ರ ತಲೆಯನ್ನ ಅಜ್ಞಾನ ಹೋಗಿರ್ಬೇಕು ಅಂತವ್ರು ರೂಪ ಇತ್ತು ಖರೆ ಮಣ್ಣಾಗ ಹೋಗ್ಯಾರ ಅವ್ರ ರೂಪ ಉಳ್ದದೇನು ಇಲ್ಲ ಏನ್ ಉಳ್ದೈತ ಅವ್ರದು ನಾಮ ಉಳ್ದದ ಜಗದಾಗ ಇಲ್ಲಿ ನಾಮ ಶ್ರೇಷ್ಠ ರೂಪ ಶ್ರೇಷ್ಠ ನೀವು ರೂಪ ಶ್ರೇಷ್ಠ ಅಂದಿರಪ್ಪ ಅಂತಂದ್ರ ರೂಪ ಉಳಿಬೇಕಾಗಿತ್ತು ಇದು ಮಣ್ಣಿನ ಕಾಯ ಮಣ್ಣಿಗೆ ಹೋಗೋದದ ಹೌದಿಲ್ಲ ರೂಪ ಶಾಶ್ವತ ಅಲ್ಲಿದು ಹೇಳಿದಾರವ್ರ ಏನತ್ತ ಸಿದ್ದೇಶ್ವರ ಅಪ್ಪಾಜಿ ಅವರು ಏನತ್ತವ ನಾಳೆ ನಾನು ಏನಪ್ಪ ಅಂತ ಕೇಳಿದ್ರೆ ಮಣ್ಣಿನ ಕಾಯ ಮಣ್ಣಿಗೆ ಹೋಗೋದದ ನಂದೇನು ಗುಡಿ ಕಟ್ಟಬೇಡ್ರಿ ಗುಂಡಾಡ ಕಟ್ಟಬೇಡ್ರಿ ಏನೋ ಕಟ್ಟಕೋಬೇಡ್ರಿ ಒಂದು ಫೋಟೋ ಸಹಿತ ಇಡ್ಲಾಕ್ ಹೋಗ್ಬೇಡ್ರಿ ನಾನು ನೀವು ಅದ ನನ್ನ ರೂಪ ಬೇಡ ಇದು ಮಣ್ಣಿನ ಕಾಯಿ ಅದ ನಂದು ಒಂದೇ ನಾಮ ಉಳಿಬೇಕು ಅಂತ ಹೇಳ್ಯಾರ ಅವ್ರು ಯಾಕಪ್ಪ ಅಂತ ಕೇಳಿದ್ರ ಅಂತಿಂತವ್ರದೇ ರೂಪ ಉಳಿದಿಲ್ಲ ನಮ್ಮ ನಿಮ್ಮದು ಎಲ್ಲಿ ಉಳಿತದ ನಮ್ದು ಉಳಿಯಂಗಿಲ್ಲ ಯಾವ ಸೊನ್ನೆ ಹನುಮಂತ ಗೌಡ್ರು ಏನಾಗಿತ್ತು ಮಾತಿನ ಮುತ್ತ ಅನ್ಸ್ಕೊಂಡು ಹೋದ್ರು ಯಾಕಪ್ಪ ಅದಕ್ಕೆ ಸಾಹಿತ್ಯದ ರತ್ನ ಎರಡು ಮೊಟ್ಟ ಮನಿ ಒಂದೇ ಹೇಳಿ ನೋಡಿದ್ರೆ ಅವ್ರ ರೂಪ ಉಳಿಬೇಕಾಗಿತ್ತು ರೂಪ ಉಳ್ದದೋ ನಾಮ ಉಳ್ದದೋ ನಾಮ ಉಳ್ದದ ಜಗದಾಗ ಜಗತ್ತದೊಳಗ ಉಸಿರು ಹೋದ್ರ ಸಹಿತ ಹೆಸರು ಉಳಿತಪ್ಪ ಅಂತಂದ್ರ ನಾವು ಮಾನವ ಜನ್ಮಕ್ಕೂ ಹುಟ್ಟಿದಕ್ಕೂ ಸ್ವಾರ್ಥ ಆಗ್ತದ ಇದು ಶ್ರೇಷ್ಠ ಮಾನವ ಜನ್ಮಕ್ಕೆ ಬಂದಿದೆ ನಾವು ಹೌದಿಲ್ಲ ಈಗ ಪ್ರಾಣಿ ಪಕ್ಷಿಗೆ ರೂಪ ಇರ್ತದ ಅದು ಒಂದಲ್ಲ ಒಂದ್ ದಿವಸ ಮರಣ ಆಗ್ತದ ಅದ್ರ ನಾಮ ಉಳಿತದೇನು ಯಾಕಪ್ಪ ಅದಕ್ಕೆ ಅದಕ್ಕೆ ಏನು ಹೇಳೋದ ಶ್ರೇಷ್ಠ ಮಾನವ ಜನ್ಮ ಅಂತ ಕರೆದಾರ ಇದಕ್ಕ ನಾವು ಹೆಂಗಪ್ಪ ಅಂತ ಕೇಳಿದ್ರ ಇಲ್ಲಿ ಹುಟ್ಟೇವಪ್ಪ ಅಂತಂದ್ರೆ ಏನಾರ ನಾಮ ಉಳಿಸಿ ಹೋಗಬೇಕಾಗಿದೆ ನಮ್ಮದು ಹೌದಿಲ್ಲ
ಜಗತ್ತದೊಳಗ ನಾಮ ಅಂತಕ್ಕಂಥದ್ದು ಬಹಳ ಶ್ರೇಷ್ಠದ ಅಂತಕ್ಕಂಥ ಮಾತನ್ನ ಹೇಳಿ ಯಾವ ಅನ್ನಲಾದೇವಿದೊಂದು ಮಾತು ಉದಾಹರಣೆ ಕೊಟ್ಟು ಚಾಲ ಹಾಡಿ ಅವ್ರಿಗೆ ಕೊಡೋದದ. ಅನ್ನಲಾದೇವಿ ಬಹಳ ಮಾತಾಡಕ್ ಹೋದ್ರ ಅದ್ರ ದೂರ ಹೋಗ್ತದ. ಅವಾಗ ಏನಾಗಿತ್ತು ಅನ್ನಲಾದೇವಿ ಋಷಿ ಶಾಪದಿಂದ ಏನಾಗಿತ್ತು ಗಂಡನ ಶಾಪ ಏನು ಸೂರ್ಯ ಹೊಂಡೋದ್ರಾಗ ಅವನ ತಲಿ ಹೊಡೆದು 100 ಹೋಳ ಆಗುದಿತ್ತು. ಅವಾಗ ಏನು ಮಾಡಿದಳಕ್ಕಿ ಸೂರ್ಯಾಗ ಆನಿ ಹಾಕಿ 3 ದಿವಸ ಗಟ್ಲೆ ತರಬ್ಯಾಳ. ಸೂರ್ಯನೇ 3 ದಿವಸ ಆನಿ ಹಾಕಿ ತರಬ್ಯಾಳ. ಆಕಿಂದು ರೂಪ ಹೋತು ಎಲ್ಲ ಹೋತ ಕರೆ ಆಕಿಂದ ಏನ್ ಉಳದದ ನಾಮ ಉಳದದ. ಜಗತ್ತದೊಳಗ ಮೊದಲ ನಾಮ ಅದ. ಇನ್ನು ಮುಂದಿನ ಸಂಧಿಗೆ ನಾ ಹೆಂಗ ಮಾತಾಡಿನಲ್ಲ ಅದು ಮಾತ ಮುರಿದು ಮಾತಾಡ ಓಂ ಅನ್ನೋ ಶಬ್ದ ಹೆಂಗ ಹಿಂದಕ್ಕೆ ಉಳ್ದದ ತಿಳಿಲ್ಲ ಹಂಗೆ ರೂಪ ಉಳಿದಿರ್ಬೇಕು. ಮುಂದಿನ ಸಂಧಿಗೆ ಮಾತಾಡಂತ ಮಾತನ್ನ ಹೇಳಿ ಬಹಳ ಮಾತಾಡೋದಿಲ್ಲ. ಸತ್ಯ ಸುಂದರತೆ ಎಡೆ ನೋಡಿ ಚಾಲ ಹಾಡಿ ಪಾಳಿ ಕೊಡೋಣ. ಹೌದು.